ಜೈ ಭೀಮ್, ಜೈ ಜೈ ಭೀಮ್. ಇದು ದುರಂತ ಅಂದರೆ ಅತಿ ದುರಂತ. ಇದು ನಮ್ಮ ದೇಶದಲ್ಲಿ ಈ ಥರ ದುರಂತ ನಡೀಬಾರ್ದು, ಆದರೂ ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಇದು ಒಂದು ಅಲ್ಲ ಕೊಲ್ಲಲಾಗೋಗ್ಬಿಡುತ್ತೆ. ಈ ಥರ ಇರಬಾರ್ದು ಇದು. ಯಾಕಂದರೆ ಇದು ಒಂದೊಂದು ವಿಷಯದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದರೆ ಸರ್ಕಾರದಲ್ಲಿ ಇದೊಂದು ದುರಂತ. ಅದರಲ್ಲಿ ಒಂದು ವಿಷಯ ಹೇಳ್ತೀನಿ. ಪೊಲೀಸ್ ಅವ್ರ ಮೇಲೆ ನಾನು ಒಂದು ವಿಷಯಕ್ಕೆ ಬರ್ತೀನಿ. ಪೊಲೀಸ್ ಅವರನ್ನು ಕೆಲಸಕ್ಕೆ ಡಿಬಾರ್ ಮಾಡಿದ್ದಾರೆ. IPS ದಯಾನಂದ್ ಸಾಹೇಬರನ್ನು ನಾನು ಖಂಡಿಸ್ತೀನಿ. ಅದಕ್ಕೂ ತುಂಬ ವ್ಯತಿರೇಕ ಇದೆ. 100% ಅದಕ್ಕೂ ತುಂಬ ಇದೆ. ಇದನ್ನು ಆದೇಶ ಮಾಡೋದು ಯಾರು? ಸರ್ಕಾರ. ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಏನಾದರೂ ಒಂದು ಕೆಲಸವನ್ನು ಮಾಡಿಸ್ಕೊಡಿ ಸರ್ ಅಂದರೆ ನಮ್ಗೆ ಸರ್ಕಾರ ಆದೇಶ ಇಲ್ಲದೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಯಾವುದೋ ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ಅದ್ರ ಪ್ರಕಾರವಾಗಿ ಪೊಲೀಸ್ನವ್ರನ್ನೂ ಇದನ್ನು ಅಮಾನುಷವಾಗಿ ಸ್ಟಾಪ್ ಮಾಡಿ ದಯಾನಂದರವರನ್ನು ಸ್ಟಾಪ್ ಮಾಡೋರಂದರೆ ಇದಕ್ಕೆ ಕಾರಣ ಸರ್ಕಾರವನ್ನು ನೇಮಿಸಬೇಕಾದ್ರೆ IPS ಅಂದರೆ ಪೊಲೀಸ್ ಅಧಿಕಾರಿಗಳು, ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಅದು ಆದೇಶ ಇರುತ್ತೆ. ಆದೇಶ ಪ್ರಕಾರವಾಗಿ ಅವ್ರನ್ನ ನಿಲ್ಲಿಸಬೇಕು. ಇವರು ಆದೇಶ ಪ್ರಕಾರ ಡ್ರಾಪ್ ಮಾಡಿದ್ದಾರೆ. ಅವ್ರು ಏನು ತಪ್ಪು ಮಾಡಿದಾರೋ ಸರ್ಕಾರಕ್ಕೆ ಅದು ಒಂದು ಪಾಯಿಂಟು. ಇದನ್ನು ಸರ್ಕಾರದಕ್ಕೋಸ್ಕರ ನಾನು ಇದೊಂದು ಮಾತು ಹೇಳ್ತಾ ಇದ್ದೀನಿ ದಯಾನಂದರ ಸಾಹೇಬ್ರ ಪ್ರಕಾರವಾಗಿ. ಇನ್ನೊಂದು, ಯಾವ ವಿಷಯನ ಮಾಡಲಿ, ಒಂದು ಕಮಿಟಿಯಲ್ಲಿ ಮಾಡೋವಾಗ ಅವ್ರ ಸ್ಟೇಟ್ ಕಮಿಟಿ ಯಾವುದಾದ್ರೂ ಆಗಿರಲಿ, ಈಗ ನಮ್ಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಸಫಾಯಿ ಕರ್ಮಚಾರಿಗಳದ್ದು ಒಂದು ಸ್ಟೇಟ್ ಕಮಿಟಿ ಮಾಡ್ತಾರೆ. ಎಷ್ಟು ದುಡ್ಡುಗಳು ಬರುತ್ತೆ, ಏನು ದುಡ್ಡು ಬರುತ್ತೆ, ಯಾರ್ಯಾರು ಕೊಡಬೇಕು, ಸ್ಟೇಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿ CM ತೊಗೊತಾರೆ. CM ಆದಮೇಲೆ ಅವ್ರ ಮಿನಿಸ್ಟ್ರ್ ತೊಗೊತಾರೆ. ಆ ಮಿನಿಸ್ಟ್ರನ್ನೆಲ್ಲ ಕರೆಸಿಬಿಟ್ಟು ಏನು ಮಾಡಬೇಕು ಅಂತ ಕಮಿಟಿಗಳು ಮಾಡ್ತಾರಲ್ಲ. ಕಮಿಟಿಗೆ ಯಾಕೆ ಮಾಡೋದು? ಬಜೆಟ್ ಮಾಡೋದು ಕಮಿಟಿಗಳಿಗೆ. ಕಮಿಟಿ ಯಾಕೆ ಮಾಡೋದದು? ಇದು ಒಂದು ಆಯ್ತಲ್ವ. 11 ಜನ ಸತ್ತೋದ್ರಲ್ಲ, ಆ ಜೀವನಗಳು ಮತ್ತೆ ನಾವು ತಂದುಕೊಡೋಕ್ಕಾಗತ್ತಾ? ಈ ಜೀವನವನ್ನು ತರಬೇಕಾದ್ರೆ ನಮ್ಮ ವೃತ್ತಿಯಲ್ಲಿ ಯಾವ ಸಾಧನೆಗಳು ಮಾಡಬೇಕು, ಯಾವ ಸಾಧನೆಗಳು. ಒಬ್ಬ ಚೀಫ್ ಮಿನಿಸ್ಟರ್ ಆಗಲಿ, ಒಬ್ಬ ಅಧಿಕಾರಿಗಳು, ನಾನು ಚೀಫ್ ಮಿನಿಸ್ಟರ್ ಅಂತ ಹೇಳೋದಿಲ್ಲ, ಅಧಿಕಾರಿಗಳು ಅಂತ ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ. ಅಧಿಕಾರಿಗಳಿಗೆ, ಒಬ್ಬ ಅಧಿಕಾರಿಗಳು ಫಲಾನುಭವಿಗಳನ್ನು ನೀವು ಬರೋಕ್ಕೂ ಮುಂಚೆ ನೀವು ಗೆದ್ದಿದ್ದೀರಲ್ಲ, ಬರೋಕ್ಕೂ ಮುಂಚೆ ಏನಂತ ನೀವು ಇದನ್ನು ಮಾಡ್ತೀರಾ? ನೀವು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತೀವಿ ಅಂತನಲ್ವ ಬರೋದು. ಆ ಸಮಾಜದಲ್ಲಿ ಈ ರೀತಿಯಲ್ಲಿ ಅನಾಹುತ ಆದರೆ ಹೆಂಗೆ? ಒಂದೊಂದು ಮಾನವತ್ವವನ್ನು ಈ ಥರ ತೊಗೊಂಡ್ರೆ ಹೆಂಗೆ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಒಂದು ಕಮಿಟಿ ಮಾಡಿಸ್ಲಿಲ್ಲ. ಕಮಿಟಿ ಪ್ರಕಾರವಾಗಿ ಇದನ್ನು ಈಗ ಒಂದು ರೋಡಲ್ಲಿ ಹೋಗ್ತಾ ಇದ್ರು ಕೂಡ 1-2-3 ದಿವಸ ಇಟ್ಕೊಂಡು ಇದನ್ನು ಕಮಿಟಿ ಮಾಡಿ ಇಟ್ಟಿದ್ರೆ ತುಂಬ ಚೆನ್ನಾಗಿರ್ತು. ಎಲ್ಲರೂ ನೋಡ್ತಾಯಿದ್ರು, ಪ್ರತಿಯೊಬ್ಬರು ನೋಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಮುದುಕರು ಕೂಡ ನೋಡ್ತಾಯಿದ್ರು ಅವರು ಸಂಭ್ರಮವನ್ನು. ಸರ್ಕಾರ ಸರಿಸಮಾನವಾಗಿ ಮಾಡ್ತಾಯಿದ್ರೆ ಸರಿಸಮಾನವಾಗಿ ಹಿಂದೆ ಹಾಕ್ಬಿಟ್ಟು ಕ್ಲೀನಾಗಿ ರೋಡಲ್ಲಿ ನಿಂತ್ಕೊಂಡು ಹೋಗ್ತಾ ಇರೋವಾಗ, ಕ್ಲೀನಾಗಿ ಅವರು ಸೀಡ್ ತೊಗೊಂಡು ಹೋಗ್ತಾ ಇರೋವಾಗ ರೋಡಲ್ಲಿ ಮುದುಕರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಫ್ರೀಯಾಗಿ ನೋಡ್ತಾಯಿದ್ರು. ಇದು ಬೆಂಗಳೂರಿಗೆ ಅಂತ ನಾನು ಒಪ್ಕೊತೀನಿ. ಇದೊಂದು. ಇನ್ನೊಂದು ವಿಷಯ ಹೇಳ್ತೀನಿ. ನರೇಂದ್ರ ಮೋದಿ ನಮ್ಮ ಬೆಂಗಳೂರಿಗೆ ಬರೋವಾಗ ಎಷ್ಟು ಕಿಲೋಮೀಟ್ರು ಅವರು ಇದು ಮಾಡ್ತಾಯಿದ್ರು, ಎಷ್ಟು ಕಿಲೋಮೀಟ್ರು. ಆದರೂ ಕೂಡ ರೋಡಲ್ಲಿ ಅಲ್ಲಿ ಕಾರ್ನರಲ್ಲಿ ಎಷ್ಟೋ ಒಂದು 20 ಜನ 30 ಜನ ಇದ್ದರೂ ಕೂಡ ಅವ್ರಿಗೆ ಜೈಕಾರ ಆಗ್ತಾ ಇರ್ತಾರೆ. ನರೇಂದ್ರ ಮೋದಿ ಹೋಗೋವಾಗ ಒಂದು ಇನ್ವಾಲ್ವ್ ಇರ್ತಾಯಿತ್ತು. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದ ಅವ್ರಿಗೆ ಎಷ್ಟು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಾವು. ಈ ಥರ ಮಾಡಬೇಕಾಗಿರೋದು ಸರ್ಕಾರ ಮಾಡಬೇಕು. ಇದೆಲ್ಲ ಮಾಡಿದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. 11 ಜೀವನಗಳನ್ನು ಸರ್ವನಾಶ ಮಾಡಿದ್ರು ಸರ್ಕಾರ. ನಿಜವಾಗಲೂ ಇದು ಆತ್ಮಕ್ಕೆ ಶಾಂತಿ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಇದು ಶಾಂತಿ ಇಲ್ಲ. ಈ ಶಾಂತಿಯನ್ನು ಕಾಪಾಡಬೇಕಾಗಿರೋದು ಸರ್ಕಾರ. ಈಗ ಇದನ್ನೇ ನಾವು ಈ ಥರ ಅನ್ವಯವಾಗಿ ಸತ್ತೋಗಿರ್ತಾರಲ್ಲ ಫಲಾನುಭವಿಗಳೇ, ಒಂದು ಉಸಿರು ತಂದು ಕೊಡೋಕ್ಕೂ ಆಗಲ್ಲ, ದುಡ್ಡು ಕೊಡೋಕ್ಕೂ ಆಗೋದಿಲ್ಲ. ಸರಿ, ದುಡ್ಡು ವಿಷಯ ಬರ್ತೀನಿ. 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಅವರು ಹೇಳೋರು. ಸರ್ಕಾರ ಹೇಳಿರೋದು 10 ಲಕ್ಷ ರೂಪಾಯಿ ಅಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸಲ್ಲಿ ಬಿದ್ದೋದು ಸತ್ತೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ. 30 ಲಕ್ಷ
30 ಲಕ್ಷ ರೂಪಾಯಿ ನಮ್ಮಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾನ್ಸರ್ ಸತ್ತೋದ್ರೆ ಅಂತ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದೆ. ನೀವು 10 ಲಕ್ಷ ರೂಪಾಯಿ ಕೊಡ್ತೀರಲ್ಲ, ಯಾವ ಕಾರಣ ಅಂತ ನಾನು ಒಂದು ಹೇಳ್ತೀನಿ. ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಸೇರಿಕೊಂಡು ಈ ಕಾರ್ಯಕ್ರಮಗಳು ಮಾಡೋದು, ಕ್ರೀಡಾ ಕಾರ್ಯಕ್ರಮಗಳು, ಕ್ರಿಕೆಟನ್ನಾಗಲಿ ಫುಟ್ಬಾಲ್ನಾಗಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸೆಂಟ್ರಲ್ಲು ಸ್ಟೇಟ್ ಗೌರ್ಮೆಂಟು ಮಾಡಿಕೊಂಡೇ ಮಾಡಿರೋದು. ಇದರಲ್ಲಿ ಕೋಟಿ ಕೋಟಿ ಹಣ ಬರ್ತಾಯಿದೆ. ಕ್ರಿಕೆಟ್ ಅಂದರೆ ನಂಬರ್ 1 ಆಗಿ ಹೋಗ್ಬಿಟ್ಟಿದೆ ಇದು ಇಡೀ ವರ್ಲ್ಡಲ್ಲಿ. ಕೋಟಿ ಕೋಟಿ ಹಣ ಬರ್ತಾ ಇದೆಯಲ್ಲ, ಈ ಹಣ ರಾಜ್ಯಕ್ಕೂ ಹೋಗ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟಿಗೂ ಹೋಗ್ತಾ ಇದೆ, ಅಧಿಕಾರಿಗಳು ತಿಂತಾ ಇದ್ದಾರೆ. ಮತ್ತು ಇದರಲ್ಲಿ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಕ್ಲಬ್ ಥರ ಆಗೋಗ್ಬಿಟ್ಟಿದೆ ಇದು. ಕ್ಲಬ್ ಅಂದರೆ ಗೊತ್ತಲ್ವಾ, ರೈಸ್ ಕೋರ್ಸ್ ಕ್ಲಬ್ ಇದೆಯಲ್ಲ, 1.2 ಅಲ್ಲ ಇದು, 1% 20 ಆಗಿಬಿಟ್ಟಿದೆ, 100 ಆಗಿಬಿಟ್ಟಿದೆ, 1ಕ್ಕೆ 20 ರೂಪಾಯಿ ಆ ಥರ ಆಗೋಗ್ಬಿಟ್ಟಿದೆ. ಇದು ಒಂದು ಬಾಲ್ ಅಲ್ಲ, ಒಂದು ಕ್ಷಣ ಅವರು ಹಾಕೋ ಹೆಜ್ಜೆ ಇರುತ್ತಲ್ಲ, ಆ ಹೆಜ್ಜೆಗೂ ಕೂಡ ದುಡ್ಡು ಕಟ್ಟಿ ಆಟ ಆಡ್ತಾ ಇದ್ದಾರೆ. ಇದನ್ನು ನಾನು ತುಂಬ ಖಂಡಿಸ್ತಾ ಇದ್ದೀನಿ. 10 ಲಕ್ಷ ರೂಪಾಯಿ ಅಲ್ಲ, 1 ಕೋಟಿ ರೂಪಾಯಿ ಕೊಟ್ಟು ಫಲಾನುಭವಿಗಳಿಗೆ 1 ಕೋಟಿ ಕೊಟ್ಟು ಅವ್ರಿಗೆ ಒಂದು ಕೆಲಸವನ್ನು ಕೊಟ್ಟು, ಮಕ್ಕಳಿಗೆ ಅವ್ರ ಮನೇಲಿ ಯಾರಿದ್ದಾರೋ ಹೀನವಾಗಿದ್ದಾರೋ ಅವ್ರಿಗೆ ಒಂದು ಕೆಲಸವನ್ನು ಕೊಟ್ಟು ಅವರು ಜೀವಂತವಾಗಿ ಇರೋ ಥರ ನೋಡಬೇಕಂತ ಈ ಸರ್ಕಾರಕ್ಕೆ ನಾನು ಆದೇಶ ಮಾಡ್ತಾ ಇದ್ದೀನಿ. ಒಂದು ಜೀವನ ತೆಗೆದಿರೋದು ಸರ್ಕಾರ, ಮೇನ್ ಸರ್ಕಾರ ಮೇಲೆ ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಮೇಲೆ ಹೇಳ್ತೀನಿ. ಅವ್ರಿಗೆ 1 ಕೋಟಿ ರೂಪಾಯಿ ಕೊಟ್ಟು ಆ ಮನೇಲಿ ಕೆಲಸಗಾರರು ಯಾರು ಹೆಂಗಿದಾರೋ ನೋಡಿಕೊಂಡು, ಫಲಾನುಭವಿಗಳು ತುಂಬ ಬಡವರು ಇರ್ತಾರೆ, ಸಾವುಕಾರ ಯಾರೂ ಬರೋದಿಲ್ಲ, ಈ ಥರ ಜಾಗದಲ್ಲಿ ಬರೋದಿಲ್ಲ. ಅವರು ಕೋಟಿ ಕೋಟಿ ಹಣ ಇಟ್ಕೊಂಡು ಮನೆಯಲ್ಲೇ ಇರ್ತಾರೆ, ಅವರು ಸಂಪಾದನೆ ಮಾಡಿರೋರೆಲ್ಲ ಅಲ್ಲಿರ್ತಾರೆ. ಇಲ್ಲಿ ಬರೋರಲ್ಲ ಕಾಂಜಿ ಪಿಂಜಿ ಅವರೇ ನಾವೆಲ್ಲ ಬರೋದು ಅಲ್ಲಿಗೆ. ನಾವು ನಮ್ಮ ಮಕ್ಕಳು ಬರಬೇಕಾದ್ರೆ ಕಾಂಜಿ ಪಿಂಜಿಗಳೇ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸರ್ಕಾರ ಇದನ್ನು ಆ್ಯಕ್ಷನ್ ತೊಗೊಳ್ಳೇಬೇಕು. ಇದು ಅವ್ರ ಮನೇಲಿ ಹೆಂಗಿದಾರೋ ನೋಡಿಕೊಂಡು ಒಂದು ಕೆಲಸವನ್ನು 1 ಕೋಟಿ ರೂಪಾಯಿ ಕೊಟ್ಟು ಅವ್ರನ್ನ ಫಲಾನುಭವಿಗಳು ಮುಂದುವರಿಸ್ಕೊಳ್ಬೇಕು. ಇದನ್ನು ಆ್ಯಕ್ಷನ್ ತೊಗೋಬೇಕು ಸುಪ್ರೀಂ ಕೋರ್ಟ್ ಆ್ಯಕ್ಷನ್ ತೊಗೋಬೇಕು. ಕೋಟಿ ಕೋಟಿ ಹಣ ಬರೋದು ಕ್ರಿಕೆಟಲ್ಲಿ. ಏನಾದರೂ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ, ನೋಡ್ತಾ ಯಾರು ಫಲಾನುಭವಿಗಳಿಗೆ ಏನು ಕೊಡಬೇಕು, ಅವ್ರಿಗೆ ಕೊಡಬೇಕು ಅಂತ ಆದೇಶ ಪ್ರಕಾರ 1 ಕೋಟಿ ರೂಪಾಯಿ ಕೊಡ್ರಿ, ಇಲ್ಲದಿದ್ದರೆ ಕ್ಯಾನ್ಸಲ್ ಮಾಡಿರಿ, ಬೇಡವೇ ಬೇಡ ಕ್ರಿಕೆಟ್ ಅಂತ. ನಾವು 500, 1000, 2000 ರೂಪಾಯಿ ಹಾಕ್ಬಿಟ್ಟು ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ನಾವು ಇಷ್ಟು ಕಷ್ಟಪಟ್ಟು ನಾವು ನೋಡ್ತಾ ಇದ್ದರೆ, ನೀವು ಕೊಡೋದು ಬರೀ 10 ಲಕ್ಷ ರೂಪಾಯಿನ. ನಮ್ಮ ಜೀವನ ಇರೋದು ಕೇವಲ 10 ಲಕ್ಷ ರೂಪಾಯಿನ ನಮ್ಮ ಜೀವನ. ಇದನ್ನು ನಾನು ತುಂಬ ಖಂಡಿಸ್ತಾ ಇದ್ದೀನಿ ಸರ್ಕಾರಕ್ಕೆ. ಸರ್ಕಾರ ಇದನ್ನು ತುಂಬ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹಾಕ್ಬಿಟ್ಟು ಇದರಲ್ಲಿ ಯಾವ ಸ್ಪೋರ್ಟ್ಸಲ್ಲಿ ಯಾರಾದರೂ ತೀರೋದ್ರೆ 1 ಕೋಟಿ ರೂಪಾಯಿ ಕೊಡಲಿಕ್ಕೆ ಇದು ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕವಾಗಿ ನಾಗೇಂದ್ರ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಸರ್, ನಾನು ನಮ್ಮ ಜನಗಳಿಗೆ, ಫಲಾನುಭವಿಗಳಿಗೆ, ನಾವು ನಮ್ಮಂಥವ್ರು ನೋಡ್ತೀವಲ್ಲ, ನಾವು ಒಬ್ಬ CM ಬಂದರೆ ಮೇಲ್ಗಡೆ ಬೀಳಬಾರ್ದು, ಒಬ್ಬ ಅಧಿಕಾರಿಗೆ ಬಂದರೆ ಮೇಲ್ಗಡೆ ಬೀಳಬಾರ್ದು, ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದರೆ ಅವ್ರ ಮೇಲೆ ಬೀಳಬಾರ್ದು, ಒಂದು ಫಿಲಮ್ ಆ್ಯಕ್ಟ್ರ್ ಬಂದರೆ ಮೇಲೆ ಬೀಳಬಾರ್ದು, ಒಂದು ಸ್ಪೋರ್ಟ್ಸ್ ಅವರು ಬಂದರೆ ಈ ಥರ ಮೇಲೆ ಬೀಳಬಾರ್ದು. ನಮ್ಮ ಸೊತ್ತುಗಳು ತಿಂದು ಅವರು ಉದ್ಧಾರ ಆಗ್ತಾಯಿದ್ದಾರೆ. ನಮ್ಮ ಸೊತ್ತುಗಳು ಅವು, ಅವರಿಂದ ಮನೆಯಿಂದ 1 ರೂಪಾಯಿ ತರೋರಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮಿಂದ ಬದುಕವ್ರು, ನಮ್ಮಿಂದ ಬದುಕವರು. ಒಬ್ಬ ಫಿಲಮ್ ಆ್ಯಕ್ಟ್ರೆಸ್ ಆಗಲಿ, ಹೀರೋಯಿನ್ ಆಗಲಿ, ಯಾರನ್ನಾಗಲಿ, ಸ್ಪೋರ್ಟ್ಸಲ್ಲಿ ಪ್ರತಿಯೊಬ್ಬರನ್ನಾಗಲಿ ಅವ್ರು ನಮ್ಮಿಂದ ನೋಡ್ಕೊಂಡೆ ಅವರು ಉದ್ಧಾರ ಆಗಿರೋದು. ನಮ್ಮ ಪ್ರಾಣ ಹೋಯ್ತಲ್ಲ, ಯಾರಾದರೂ ಒಬ್ಬರು ಬಂದರೆ ಈಗ ಸ್ಪೋರ್ಟ್ಸಲ್ಲಿ, ಒಬ್ಬ ಫಿಲಮ್ ಆ್ಯಕ್ಟ್ರೆಸ್ಸಲ್ಲಿ, ಯಾರನ್ನಾಗಲಿ ಈಗ ಅವ್ರಿಗೇನು ಬೇಕು, ದುಡ್ಡು ಬಂದರೆ ಸಾಕು, ನಾನು ಹೈ ಲೆವೆಲಲ್ಲಿ ಇದ್ದೀನಿ ಅಂತಾರೆ ಅವರು. ಒಬ್ಬ ಬಡವ ಸತ್ತೋದ್ರೆ ಯಾರೂ ಬರೋದಿಲ್ಲ. ಇದಕ್ಕೆ ನಾನು ತುಂಬ ಖಂಡಿಸ್ತಾ ಇದ್ದೀನಿ, ಜನಗಳ ಮೇಲೆ ತುಂಬ ಖಂಡಿಸ್ತಾನೆ. ಜನಗಳು ನಾವು ತಿಳ್ಕೋಬೇಕು, ಯಾವ ರೀತಿಯಲ್ಲಿ ನಡಿಬೇಕು, ಯಾವ ರೀತಿಯಲ್ಲಿ ನಾವು ಇರಬೇಕು. ಉತ್ಸವ ಮಾಡ್ಕೊಳ್ಳೋಣ, ನಮ್ಮ ಏರಿಯಾದಲ್ಲಿ ಒಂದು ಇದಾಕ್ಕೊಂಡು ನಾವೇ ಜೋರಾಗಿ ಮಾಡಿಕೊಂಡು ಒಂದು ಲೆವೆಲಲ್ಲಿ ಮಾಡ್ಕೊಳ್ಳೋಣ, ಪರವಾಗಿಲ್ಲ. ಇದಕ್ಕೂ ಸಂಬಂಧವೇ ಇಲ್ಲ, ಇದಕ್ಕೂ ಸಂಬಂಧವೇ ಇಲ್ಲ. ಅದಕ್ಕೆ ಕಾರಣಗಳು ಹೆಚ್ಚಾಗಿದೆ. ಅದರಿಂದ ನಮ್ಮ ಇದನ್ನು ನಾವೇ ಸರಿ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಪ್ರಾಣವನ್ನು ನಾವೇ ಕಾಪಾಡ್ಕೋಬೋದು. ಇನ್ನೊಬ್ಬರು ಬೇಕಾಗಿಲ್ಲ ನಮಗೆ. ಇದರಿಂದ ನಾನು ಈ ವಿಷಯ ಖಂಡಿಸ್ತಾ ಇದ್ದೀನಿ. ಇದನ್ನು ಸರಿಸಮಾನವಾಗಿ ನಾವು ತಗೋಬೇಕು, ಇದನ್ನು ಸರಿಸಮಾನವಾಗಿ ತಗೋಬೇಕು. ಮುಂದಿನ ದಿನದಲ್ಲಿ ನಾವು ಸರಿಸಮಾನ ತಗೋಬೇಕು. ಇಲ್ಲದಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ಇದು ಈ ಥರ ಆಯ್ತು ಅಂತ ಗೌರ್ಮೆಂಟ್ ಅವ್ರು ಬಿಟ್ಬಿಟ್ರೆ ನಾಳೆ ಸೆಂಟ್ರಲ್ ಗೌರ್ಮೆಂಟು ಬಿಟ್ಬಿಡ್ತಾರೆ, ಇದನ್ನು ಬಿಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇದನ್ನು ಸರಿಸಮಾನ ಮಾಡಿಕೊಂಡು ಮುಂದಿನ ದಿನದಲ್ಲಿ
ನಾವು ಇದನ್ನು ಜೈ ಭೀಮ್ ಜೈ ಜೈ ಭೀಮ್ ಅಂತ ನಾನು ಈ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್.